ಸುಮಾರು ವರ್ಷಗಳಿಂದ ಇದು ಇಲ್ಲಿ ಒಂದು ಭವ್ಯವಾದಂಥ ಒಂದು ನ್ಯಾಯಾಲಯದ ಕಟ್ಟಡಗಳು ಬೇಕು. ಅನೇಕ ರೀತಿಯಲ್ಲಿ ಮೂಲಭೂತ ಸೌಕರ್ಯದಲ್ಲಿ ನಾವೆಲ್ಲರೂ ಕೂಡ ಹಿಂದೆ ಇದ್ದೀವಿ ಅಂಥೇಳಿ ನಾನು ಶಾಸಕನಾದ ಮೇಲೆ, ಕ್ಷೇತ್ರದ ಒಬ್ಬ ಸೇವಕನಾದ ಮೇಲೆ ನಿಮ್ಮ ವಕೀಲರ ಸಂಘದ ಎಲ್ಲ ಪದಾಧಿಕಾರಿಗಳು ಆವಾಗ ನನಗೆ ಮನವಿಯನ್ನು ಕೊಡ್ತಾ ಇದ್ದರು. ಆ ನಿಟ್ಟಿನಲ್ಲಿ ನಾನು ಎಲ್ಲ ರೀತಿಯಲ್ಲಿ ಹೋರಾಟ ಮಾಡಿ, ಯಾಕಂತ ಹೇಳಿದ್ರೆ ಈ ಜಾಗ ಇದು ಮೂಲತಃ ತಾಲೂಕು ಪಂಚಾಯತಿ ಜಾಗ. ಸೊ ಅದಕ್ಕಾಗಲೇ ಅಲ್ಲಿರುವಂಥ ಜಾಗಕ್ಕೆ ಒಂದು ರೆಸಲ್ಯೂಷನ್ ಮಾಡಿ ಒಂದು ಕಟ್ಟಡವನ್ನು ಕಟ್ಟಬೇಕು, ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಬೇಕಂತ ಹೇಳಿ ಇದ್ದಂಥ ಒಂದು ಸಂಸ್ಥೆಯನ್ನು ಕೂಡ ವ್ಯವಸ್ಥೆ ಮಾಡಿಕೊಂಡಿತ್ತು. ಬಹಳ ಅನೇಕ ರೀತಿಯ ತೊಂದರೆಗಳು ಅಡೆತಡೆ ಬಂದರೂ ಕೂಡ ಯಾವುದೂ ಕೂಡ ಲೆಕ್ಕನ ಹಿಡಿದನೇ ಇದನ್ನು ಏನಾದರೂ ಮಾಡಿ ನಾವು ನಮ್ಮ ನ್ಯಾಯಾಲಯ ಕಟ್ಟಡಕ್ಕೆ ಬೇಕೇ ಬೇಕು ಅಂತ ಹೇಳಿ ಅದನ್ನು ಇವತ್ತು ನಾನು ಅಲ್ಲಿವರೆಗೂ ನಾನು ನ್ಯಾಯಾಲಯಕ್ಕೆ ಬರಲ್ಲ ಅಂತಲೇ ಹೇಳಿದ್ದೇನೆ. ಸೊ ಇವತ್ತು ನಾವು ಅದನ್ನು ನ್ಯಾಯಾಲಯದ ವರ್ಷಕ್ಕೆ ನಾವು ಇವತ್ತು ಸಾಹೇಬರ ಒಂದು ಹೆಸರಿಗೆ, ಇವತ್ತು ಜಸ್ಟಿಸ್ ಅವರ ಹೆಸರಿಗೆ ಇವತ್ತು ನಮ್ಮ ಖಾತೆ, ಈ ಸ್ವತ್ತು ಎಲ್ಲವೂ ಕೂಡ ಮಾಡಿ ಇವತ್ತು ನಿಮ್ಮ ಆದಷ್ಟು ಬೇಗ ಇಲ್ಲಿ ಒಂದು ಭವ್ಯವಾದಂಥ ಕಟ್ಟಡವನ್ನು ಬೇಕು. ಇದು ಜಿಲ್ಲಾ ಕೇಂದ್ರ ಇದು. ಸೊ ಎಲ್ಲ ರೀತಿಯಲ್ಲೂ ಕೂಡ ನಾವೆಲ್ಲೂ ಕೂಡ ಜಿಲ್ಲೆಯಲ್ಲಿ ಇರುವಂಥ ಎಲ್ಲ ವಕೀಲರು ಕೂಡ ಇದಕ್ಕೆ ಬಹಳ ಹರ್ಷವನ್ನು, ಬಹಳ ಸಂತೋಷವನ್ನು ವ್ಯಕ್ತ ಮಾಡಿದ್ದಾರೆ. ಈ ಒಂದು ಜಿಲ್ಲೆಗೆ ಒಂದು ಒಳ್ಳೆಯ ಕಟ್ಟಡವನ್ನು, ಭವ್ಯವಾದ ಕಟ್ಟಡವನ್ನು, ಯಾಕಂತ ಹೇಳಿದ್ರೆ ಎಲ್ಲ ರೀತಿಯಲ್ಲೂ ನಿಮಗೆ ಸಾಕಷ್ಟು ತೊಂದರೆಗಳಿದೆ. ನಿಮಗೆ ಶುದ್ಧ ನೀರು ಘಟಕ ಇರಲಿಲ್ಲ, ಶುದ್ಧ ನೀರು ಘಟಕ ತಾವೆಲ್ಲರೂ ಕೂಡ ಮನವಿ ಮಾಡಿದ್ರಿ. ಬೋರ್ವೆಲ್ ಇಲ್ಲ, 7-8 ಬೋರ್ ಎಲ್ಲ ಫೇಲ್ ಆಗಿ ನಮಗೆ ಕುಡಿಯೋಕ್ಕೆ ನೀರು ಇಲ್ಲ, ಅದು ಕೂಡ ಮಾಡಿದ್ದೀವಿ. ಈಗ ಬರುವಾಗೆಲ್ಲ ನಮ್ಮ ನ್ಯಾಯಾಲಯದಲ್ಲಿ ಹೇಳ್ತಾ ಇದ್ರು, ಎಲ್ಲ ಕಾಂಕ್ರೀಟ್ ಡಿಗ್ರೇಡ್ ಹಾಕಿ ಸುತ್ತ ನಮಗೆಲ್ಲೂ ಕೂಡ ಸ್ವಲ್ಪ ಓಡಾಡೋದು ಕೂಡ ತೊಂದರೆ ಆಗ್ತಾ ಇದೆ. ಈ ಒಂದು ಕಾಂಪಸ್ನಲ್ಲಿ ಒಳ್ಳೆಯ ಒಂದು ವಾತಾವರಣ ಮಾಡಲಿಕ್ಕೆ ಕೂಡ ಅದು ಕೂಡ ಬೇಕಾದ್ರೆ ನಾವೆಲ್ಲರೂ ಕೂಡ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅದು ಕೂಡ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಸಂಘಕ್ಕೆ ನಾನು ಮನವಿ ಮಾಡಿಕೊಳ್ತೇನೆ. ನೀವು ಆದಷ್ಟು ಬೇಗ ನೀವು ಎಸ್ಟಿಮೇಟ್ ಮತ್ತು ಪ್ಲ್ಯಾನ್, ಯಾಕಂದರೆ ಪ್ಲ್ಯಾನ್ ನಾವು ಮಾಡೋಕ್ಕೆ ಬರಲ್ಲ, ಇದು ನಿಮ್ಮ ಇಲಾಖೆ ವತಿಯಿಂದನೇ ತಾವೆಲ್ಲರೂ ಕೂಡ ಮಾಡಬೇಕಾದಂಥ ಅನಿವಾರ್ಯತೆ ಇದು. ತಾವು ಅದಕ್ಕೆ ಆದಷ್ಟು ಬೇಗ ಶೀಘ್ರಕ್ಕೆ ಎಷ್ಟು ನೀವು ಒತ್ತನ್ನು ಕೊಟ್ಟು ನೀವು ಕೆಲಸ ಮಾಡ್ತೀರಿ ಅಷ್ಟು ಬೇಗ ಕೋರ್ಟ್ ಕೆಲಸವನ್ನು ಪ್ರಾರಂಭ ಮಾಡ್ಬೋದು. ಸೊ ತಾವು ಈ ಏಪ್ರಿಲಲ್ಲಿ ತಾವೆಲ್ಲರೂ ಕೂಡ ಮುಂಚೂಣಿ ನಿಂತ್ಕೊಂಡು ಎಲ್ಲರೂ ಕೂಡ ಕೆಲಸ ಮಾಡಿದ್ರೆ ಮೇಲೆಲ್ಲರೂ ಕೂಡ ಪೂಜೆ ಮಾಡಿ 1 ವರ್ಷ 1.5 ವರ್ಷದಲ್ಲಿ ಭವ್ಯವಾದ ಕಟ್ಟಡ ನಾವೆಲ್ಲರೂ ಕೂಡ ಕಾಣಬಹುದು. ಶಾಸಕರನ್ನ ಒಂದು ಮನವಿ ಮಾಡಿಕೊಳ್ತದೇನೆ, ಗಿಡಕ್ಕೆ ಹಾಕಿದಂಥ ನೀರು, ಗಿಡದ ಕೆಳಗೆ ಹಾಕಿದಂಥ ನೀರು ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಟೊಂಗೆ ಗಿಡಗಳಿಗೆ, ಎಲೆಗಳಿಗೆ, ಹೂವು ಕಾಯಿಗಳಿಗೆ ಸಲ್ಲುತ್ತೆ. ತಾವು ಮಾಡ್ತಕ್ಕಂಥ ಕೆಲಸ ಭಗವಂತನಿಗೆ ಸೇರುತ್ತೆ ಅಂತಕ್ಕಂಥ ಮಾತನ್ನ, ಯಾಕಂದ್ರೆ ಈ ಸಾಲದಲ್ಲಿ ಜಾಗ ಸಿಗೋದು ತುಂಬಾ ಕಷ್ಟ. ಜಾಗ ಸಿಕ್ಕದ್ದನ್ನ ನಾವು 1 ಇಂಚನ್ನು ಸಹಿತ ವೇಸ್ಟ್ ಮಾಡದೆ, ದುರುಪಯೋಗ ಮಾಡದೆ ಅದನ್ನು ಅತ್ಯುತ್ತಮವಾಗಿ ಬಳಸಿದಾಗ ಮಾತ್ರ ಅದು ಒಂದು ಶಾಶ್ವತವಾಗಿ ಉಳಿತು. ಯಾಕಂದ್ರೆ ಇವತ್ತು ನೀವು ಎಲ್ಲೇ ಹೋಗಿ, ನಾನು ಕನಕಪುರ ಹೋಗಿದ್ದೇನೆ, ಅತ್ಯುತ್ತಮವಾದಂಥ ಕೋರ್ಟ್ ಕಟ್ಟಡ ಇದೆ. ಮಾಗಡಿ ಹೋಗಿದ್ದೇನೆ, ಚನ್ನಪಟ್ಟಣ ಹೋಗಿದ್ದೇನೆ, ತುಂಬಾ ಕಟ್ಟಡ ಇದೆ. ಇಲ್ಲಿ ನಮಗೆ ಬಂದಂತ ಸಮಸ್ಯೆ ಏನು? ಕಟ್ಟಡ ಇಲ್ಲದೆ ಇರುವುದರಿಂದ 5 ಕೋಟಿ ಸ್ಯಾಂಕ್ಷನ್ ಆಗಿಯೂ ಸಹಿತ ಕಟ್ಟಡ ಇಲ್ಲದೆ ಇರುವುದರಿಂದ ಪೆಂಡೆನ್ಸಿ ಹೆಚ್ಚೇ ಆಗ್ತಾ ಇದೆ. ಮತ್ತೆ ಹೆಚ್ಚಿಗೆ ವಕೀಲರು ಸಂಘಟನೆ ಬೆಂಗಳೂರಿಂದ ಬರ್ತಾರೆ. ಅದಕ್ಕೋಸ್ಕರವಾಗಿ ತಮ್ಮ ಒಂದು ನೇತೃತ್ವದಲ್ಲಿ ಈಗ ಒಂದು ಒಳ್ಳೆ ಅವಕಾಶ ಇದೆ. ಈ ಒಂದು ಅವಕಾಶ ಸಂದರ್ಭದಲ್ಲಿ ಆದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟಾದಂಥ ಸಂದರ್ಭದಲ್ಲಿ ಇನ್ನೂ 4-5 ಕೋಟಿಗಳನ್ನು ನಾವು ಹೈಕೋರ್ಟ್ ಇಂದ ತೆರದಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇವೆ. ಅದೇ ರೀತಿಯಾಗಿ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ದೊಡ್ಡ ಮನಸ್ಸು ಮಾಡಿ, ಅದು ಏನೋ ದೇವರ ದಯನೋ ಏನೋ ಗೊತ್ತಿಲ್ಲ, ತಕ್ಷಣವೇ ಆಟ ಮಾಡಲಿ ಜಾಗ ಕೊಟ್ಟರು. ಯಾವುದೇ ತಕರಾರು ಇಲ್ಲದೆ, ಯಾವುದೇ ರೂಪಿಲ್ಲದೆ ಅನಿವಾರ್ಯವಾಗಿ 7 ದಿವಸದಲ್ಲಿ ನೋಂದಣಿ ಕ್ರಿಯಾ ಪತ್ರ ಮಾಡಿಕೊಟ್ಟು. ನಾನು ಆ್ಯಕ್ಚುಲಿ ಫಸ್ಟ್ ಪೋಸ್ಟಿಂಗ್ ತುಮಕೂರು, ಸೆಕೆಂಡ್ ಮೈಸೂರು, ಥರ್ಡ್ ಬೆಂಗಳೂರು, ನಂತರ ರಾಮನಗರ. ನಾನು ಇಲ್ಲಿ ಇಷ್ಟು ಕೆಲಸ ಮಾಡಿ ಏನು ಕಂಡ್ಕೊಂಡಿದ್ದೀನಿ ಅಂತ ಹೇಳಿದರೆ, ಒಂದು ತಿಂಗಳು ಬರುವಾಗ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ಎಲ್ಲರ ಜೊತೆ ಬೆರೆಯೋದು. ಹೋಗ್ತಾ ಅದು ನಂಬರ್ ಅಂತ ಅನಿಸ್ಬಿಡುತ್ತೆ ನಮಗೆ. ಇಲ್ಲಿ ಸಿಗೋ ಲಾಯರ್ಸ್ ಇರ್ಬೋದು, ಎಲ್ಲೋ ನಾವು ಬಂಡವಾಳದಲ್ಲಿ ಎಲ್ಲೋ ನಾವು ಪ್ರಾಕ್ಟೀಸ್ ಮಾಡುವಾಗ ಕಂಡಂಥ ವಕೀಲರುಗಳು ನಮಗೆ ಇಲ್ಲಿ ಕಾಣ್ತಾರೆ. ಸೊ ಮಹಿಳಾ ದಿನಾಚರಣೆಗೆ ನಾನು ಆ್ಯಕ್ಚುಲಿ ಬರಬೇಕಿತ್ತು, ಅನಾರೋಗ್ಯದ ಕಾರಣ ನನಗೆ ಬರಲಿಕ್ಕಾಗಲಿಲ್ಲ. ಸೊ ಅದರ ಸಲುವಾಗಿ ಇವತ್ತು ನೀವು ನಮಗೆ ಸನ್ಮಾನ ಮಾಡಿದ್ದೀರಾ, ತುಂಬ ಧನ್ಯವಾದಗಳು.
ಈ ಪ್ರಾಪರ್ಟಿ ನಮ್ಮಲ್ಲಿ ರಿಜಿಸ್ಟರ್ ಆಗಿತ್ತು, ಆದರೆ ಯಾವುದೇ ಪತ್ರಗಳು ಇರಲಿಲ್ಲ, ದಾಖಲೆಗಳು ಇರಲಿಲ್ಲ. ಅವೆಲ್ಲವನ್ನು ನಾವು ಕ್ರೋಢೀಕರಿಸಿ ಇವತ್ತು ಈ ಒಂದು ಕೆಲಸವನ್ನು ಶಾಸಕರ ನಿರ್ದೇಶನದಲ್ಲಿ ಮಾಡಿಕೊಟ್ಟಿದ್ದಕ್ಕೆ ನಮಗೂ ಸಹ ಹೆಮ್ಮೆ ಆಗ್ತಾ ಇದೆ. ಎಲ್ಲರೂ ಇವತ್ತು ತುಂಬ ಸಂತೋಷದ ವಿಚಾರವನ್ನು ತುಂಬ ಸಂತೋಷವಾಗಿ ಹಂಚ್ಕೊಳ್ತಾ ಇದ್ದೀರಾ. ಈ ವಿಚಾರದಲ್ಲೇ ಎಲ್ಲರಿಗೂ ಒಂದು ಜಾಗ ಸಿಕ್ತು. 2016ನೇ ಇಸ್ವಿಯಿಂದ ನಾವು ಹೋರಾಟ ಮಾಡ್ತಾ ಇದ್ವಿ. ನಾವು ಅವಾಗಲಿಂದನೂ ಕೂಡ ಈ ಕೋರ್ಟ್ ಜಾಗಕ್ಕೆ ನಾವು ಹಿಂದೆ ಇದ್ದಂಥ ಎಲ್ಲ ವಕೀಲ ಸಂಘದ ಪದಾಧಿಕಾರಿಗಳು ಮತ್ತು ಈಗಿನ ಪದಾಧಿಕಾರಿಗಳೆಲ್ಲ ಹೋರಾಟ ಮಾಡಿದ್ವಿ. ಇವತ್ತು ನಮ್ಗೆ ಸಫಲ ಆಯಿತು ಅಂತ ನೀವೆಲ್ಲ ಕೇಳ್ತಾ ಇದ್ರಿ. ನನಗೂ ಕೂಡ ಈ ಒಂದು ಜಾಗವನ್ನು ಮಾಡಿಕೊಡ್ಲಿಕ್ಕೆ ಶಾಸಕರು ಎಷ್ಟು ಅವರು ಅವಿರತವಾಗಿ ಕಷ್ಟಪಟ್ಟು ಯಾರ್ಯಾರ ಅಧಿಕಾರಿಗಳ ಜೊತೆ ಏನು ಮಾತನಾಡ್ತಾ ಇದ್ರು, ಎಷ್ಟು ಅಡೆತಡೆಗಳಿತ್ತು ಎಲ್ಲವೂ ಕೂಡ ನನಗೂ ಗೊತ್ತು. ಏಕೆಂದರೆ ನಾವು ಜೊತೆಲಿದ್ದ ಕಾರಣ ಈ ಆಫೀಸ್ಗೆ ಎಷ್ಟು ಸರಿ ಅರ್ಜಿ ಕೊಟ್ಟರು, ಈ ಜಾಗ ಬಿಡುಗಡೆ ಅಂತೆಲ್ಲ ಅರ್ಜಿ ಕೊಟ್ಟಿದ್ರು. ಅಂತ ಅಡೆತಡೆಗಳೆಲ್ಲ ನಿವಾರಣೆ ಮಾಡಿ ಇವತ್ತು ನಿಮಗೆ ಈ ಜಾಗವನ್ನು ಕೊಡಿಸಲು ಸಫಲರಾಗಿದ್ದಾರೆ. ನಮ್ಮ ನ್ಯಾಯಾಲಯವು ಸ್ಥಾಪನೆಯಾಗಿ ಇಂದಿಗೆ 99 ವರ್ಷ ಪೂರೈಸಿದ್ದು ಶತಮಾನದ ವರ್ಷದಲ್ಲಿ ನಾವು ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಹಲವಾರು ಗಣ್ಯರು ನಮ್ಮ ನ್ಯಾಯಾಲಯದಲ್ಲಿ ವೃತ್ತಿ ನಿರ್ವಹಿಸುತ್ತಿದ್ದು, ಇಂತಹ ಐತಿಹಾಸಿಕ ಸ್ಥಳ ಹಾಗೂ ಜಿಲ್ಲಾ ಕೇಂದ್ರದಲ್ಲಿ ಸಂಬಂಧಪಟ್ಟ ನ್ಯಾಯಾಲಯ ಕಟ್ಟಡ ಇಲ್ಲದೆ ನಾವು ವಂಚಿತರಾಗಿದ್ದೇವೆ. ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ತಳಮಟ್ಟಗಳನ್ನು ಒಳಗೊಂಡು 1500ಕ್ಕೂ ಹೆಚ್ಚು ವಕೀಲರುಗಳು ತಮ್ಮ ವೃತ್ತಿಯ ಬದುಕನ್ನು ಇಲ್ಲಿ ಕಟ್ಟಿಕೊಂಡಿರ್ತಾರೆ. ಏನಂತ ಅಂತಂದ್ರೆ, ನಾನು ಕೂಡ ಈಗ ಇಲ್ಲಿ ಅಧ್ಯಕ್ಷರಾಗಿ ಒಂದು 2-3 ತಿಂಗಳು ಅಷ್ಟೇ ಆಯಿತು. ಅದಕ್ಕೆ ಇಂಚಿಂದ ಕೆಲಸಗಳನ್ನ ಮಾಡಿದ್ವಿ. ಮತ್ತೆ ನೀವು ಎಷ್ಟು ಮಟ್ಟಿಗೆ ನಾನು ಹೇಳ್ಬೇಕಾಗಿದೆ, ಬೆಳಗಾವಿಯಲ್ಲಿ ಸೆಷನ್ ನಡೀತಾ ಇತ್ತು. ಆವಾಗಿದ್ದ ನನಗೆ ಕರೆಪಟ್ಟ ಬಾಬಣ್ಣ ಅಂತ ಹೇಳಿ ಈಗ ಅವರು ವಿಜಯವಾಡ ಬಂದಿದ್ರು, ನಾನು ಸನ್ಮಾನ ಮಾಡಿಕೊಂಡು ಅವರು ಹಾಗೆ ಹೇಳಿದೆ ಸರ್ ಈ ತರ ಇದೆ ಅಂತ. ಅಲ್ಲಿಂದ ಫೋನ್ ಮಾಡಿದ್ರು, ಸಾಹೇಬ್ರು ಮಾಡ್ತೇವೆ ML ಸಾಹೇಬ್ರು, ನಾನು ಬೆಳಗಾವಿಯಿಂದ ಬರುವಷ್ಟರಲ್ಲಿ ನಿಮ್ ಕೆಲಸ ಮುಗಿರ್ತದೆ ಅಂತ ಹೇಳಿ. ಹಾಗೆ ಅವರು ಬೆಳಗಾವಿಯಲ್ಲಿ ಮುಗಿದಷ್ಟರಲ್ಲಿ ಕೆಲಸ ಆಗಿತ್ತು ವಿಧಾನಸೌಧದಲ್ಲಿ. ಇಂಥ ಒಂದು ಏನು ಮನಸ್ಸಿಟ್ಟು ಕೆಲಸ ಮಾಡೋಂಥದ್ದಿದೆ. ಅದಕ್ಕೆ ನಾವು ಎಲ್ಲರನ್ನೂ ಕೂಡ ನಮ್ಮ ಶಾಸಕರ ಮುಂದೆಗಡೆ ಹೇಳ್ಕೊಂಡು ಹೇಳ್ತಾ ಇದ್ದೀನಿ. ಯಾಕೆ ಟೈಮ್ ಇಲ್ಲ ಇದೀಗ ಹೇಳಲಿಕ್ಕೆ. ನಾವು ಈಗ ನಮ್ಮ ಕೆಲಸ ಏನಾಗಿದೆ, ನಮ್ಗೆ ಸ್ವಲ್ಪ ಇದಾಯ್ತು, ಯಾಕಂದ್ರೆ ಸದಸ್ಯರು ಸ್ವಲ್ಪ ಕಡಿಮೆ ಬಟ್ ಎಲ್ಲ ಫಿಲ್ ಆದ್ರು. ಆಮೇಲೆ ಸ್ವಲ್ಪ ನಾನು ಇನ್ನೊಂದು ಕೇಳ್ಕೊತೀನಿ, ಶಾಸಕರಲ್ಲಿ ನಂದು ತಮ್ಮಲ್ಲಿ ಇನ್ನೊಂದು ಮನವಿ ಸಮೇತ. ತಾವು ಈಗ ನೀವು ಜಾಗ ನೋಡಿದ್ರಿ, ನಮ್ದು 600-700 ಜನ ಲಾಯರ್ಗಳ ವಕೀಲರುಗಳು ಕೆಲಸ ಮಾಡ್ತಿದ್ರು. ಇಲ್ಲಿ ಒಂದು ಮೀಟಿಂಗ್ ಕರೆದ್ರೆ ಯಾರು ಬರ್ತಾರೆ ಅಂದ್ರೆ ಯಾಕೆ ಇಲ್ಲದ ನೋಡ್ತಾರೆ ಅಂತಂದ್ರೆ, ಕೂತ್ಕೊಳ್ಳೋಕೆ ಅಮ್ಮಮ್ಮ 70-80 ಕೂತ್ಕೊಳ್ಳೋಕೆ 10 ಜಾಗ ಇರೋದಿಲ್ಲಿ. ನಾವು 600 ಜನ ಇದ್ದೀವಿ. ದಯಮಾಡಿ ನಾವು ಹೊಸ ಬಿಲ್ಡಿಂಗ್ ಮಾಡೋದ್ರಿಂದ ಆ ಥರ ಒಂದು ಅಡಿಪಾಡಿ ಮಾಡ್ಕೊಟ್ಟು ಹೆಸರು ಶಾಶ್ವತ ಉಳ್ಕೊಳ್ತದೆ. ಮತ್ತೆ ಲಾಯರ್ಗಳಿಗೆ ತುಂಬಾ ಅನುಕೂಲ ಆಗುತ್ತೆ. ಇದರಿಂದ ಇದೊಂದು ಕಾರ್ಯಕ್ರಮ ನೀವು ಮಾಡಿಸ್ಕೊಳ್ಬೇಕಂತ ಹೇಳ್ತಾನೆ ಎಲ್ಲರೂ ಮುಖಾಂತರ ಕೇಳ್ಕೊಟ್ಟಿರ್ತಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.